ಹಲೋ ಎಲ್ರಿಗೂ, ನಾನು ಇವತ್ತು ನನ್ನ ಫ್ಯಾಮಿಲಿಯವ್ರ ಜೊತೆ ಧಾರವಾಡ ಮನೆಗೆ ಹೋಗಿದ್ದೆ. ನನಗಂತೂ ಅಲ್ಲಿ ನೇಚರ್ ತುಂಬಾ ಇಷ್ಟ ಆಯಿತು. ಇಷ್ಟು ಸುಂದರವಾದ ಗದ್ದೆ ತೋಟದ ನಡುವೆ ಬದುಕೋದೇ ಒಂದು ಖುಷಿ ಅಲ್ವ. ನಾನು ನನ್ನ ಪುಟಾಣಿ ಸೈನ್ಯವನ್ನು ಕರ್ಕೊಂಡು ತೋಟ ಸುತ್ತೋದಕ್ಕೆ ಹೋದೆ. ಆ ಕಡೆ ಈ ಕಡೆ ಸುತ್ತಾಡ್ತಾ ಟೈಮ್ ಹೇಗೋಯ್ತು ಅಂತಾನೆ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬೇರೆ ಊಟ ಗೊತ್ತಾಯಿತು, ಬನ್ನಿ ಅಂತ ಕರೆದ್ರು. ನಾವೆಲ್ಲ ತೋಟ ಸುತ್ತೋದನ್ನು ನಿಲ್ಲಿಸಿ ವಾಪಸ್ ಮನೆ ಕಡೆ ಊಟಕ್ಕೆ ಹೊರಟ್ವಿ. ಅದಾದಮೇಲೆ ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಅದಾದ ಸ್ವಲ್ಪ ದಿನದಲ್ಲಿ ನನ್ನ ಅಕ್ಕನ ಮಗಳು ಬರ್ಡೇ ಪಾರ್ಟಿ ಇತ್ತು. ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಮರುದಿವಸ ನಾವು ಬೆಳಿಗ್ಗೆನೇ ಎದ್ದು ಬೀಚಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ನಾವು ಇವತ್ತು ಬೆಳಿಗ್ಗೆನೇ ಎದ್ದು ಬೀಚ್ ಕಡೆ ಹೋಗ್ತಾ ಇದ್ವಿ. ಅಂದಾಗೆ ನಾವೆಲ್ಲ ಇಷ್ಟು ಬೆಳಿಗ್ಗೆ ಎದ್ದು ಬೀಚ್ ಕಡೆ ಯಾಕೆ ಹೋಗ್ತಿದ್ದೀವಿ ಗೊತ್ತಾ? ಬೆಳಿಗ್ಗೆ ಬೇಗ ಬಂದರೆ ಇಲ್ಲಿ ಫ್ರೆಶ್ ಮೀನು ಸಿಗುತ್ತೆ ಅಂತ ಅಂದರು. ಅದಕ್ಕೋಸ್ಕರ ಯಾವ ಥರ ಎಲ್ಲ ವೆರೈಟಿ ಮೀನು ಸಿಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ನಾನು ಬಂದೆ. ಬೋಟ್ ಬರೋದು ಹೇಗೂ ಲೇಟ್ ಆಗುತ್ತೆ ಅಂತ ಅಂದರು. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಸ್ವಲ್ಪ ಬೀಚ್ ಸುತ್ತಾಡೋಣ ಅಂತ ಅಂದ್ಬಿಟ್ಟು ಬೀಚ್ ಹತ್ರ ಹೋಗಿ ಕೂತ್ಕೊಂಡ್ವಿ. ಅಂದಾಗೆ ಯಾರಾದರೂ ಗೆಸ್ ಮಾಡ್ತೀರಾ ಇದು ಯಾವ ಬೀಚ್ ಅಂತ? ನಿಮ್ಗೇನಾದರೂ ಇದು ಯಾವ ಬೀಚ್ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟರಲ್ಲಿ ನಮಗೆ ದೂರದಲ್ಲಿ ಬೋಟ್ ಬರ್ತಿರೋದು ಕಾಣಿಸ್ತು. ಅದಕ್ಕೆ ಯಾವುದೆಲ್ಲ ಮೀನುಂಟು ಅಂತ ನೋಡೋಣ ಅಂತ ಕ್ಯೂರಿಯಾಸಿಟಿಲಿ ಬೇಗ ಬಂಡೆಕಲ್ಲನ್ನೆಲ್ಲ ಇಳಿದು ಬೀಚ್ ಹತ್ರ ಬಂದು ನಿಂತ್ಕೊಂಡ್ವಿ. ಅಷ್ಟರಲ್ಲಿ ಬೋಟ್ ತಗೊಂಡ್ಬಂದರು. ನೋಡಿ ಬೋಟನ್ನು ಹೇಗೆ ಸೈಡಿಗೆ ಹಾಕ್ತಿದ್ದಾರೆ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದೊಂದು ಸಣ್ಣ ತುಣುಕು ಅಷ್ಟೇ. ನೀವೇನಾದರೂ ಮಂಗಳೂರು ದಕ್ಕೆಗೆ ಹೋದರೆ ಅಲ್ಲಿ ಸಾವಿರಾರು ಬೋಟುಗಳು, ಸಾವಿರ ರಾಶಿ ಮೀನುಗಳು ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ವೆರೈಟಿ ಟೈಪ್ಸ್ ಆಫ್ ಮೀನುಗಳು ಮತ್ತು ಎಷ್ಟು ಸಾವಿರ ಮೀನು ರಾಶಿಗಳನ್ನ ನೀವು ಅಲ್ಲಿ ನೋಡ್ಬೋದು. ಹಾಗೂ ಇವರು ಬೋಟನ್ನು ಸಾಗಿಸಿ ಸೈಡಿಗೆ ತಂದು ಹಾಕಿದ್ರು. ನಾನಂತೂ ಕ್ಯೂರಿಯಾಸಿಟಿಲಿ ಯಾವ್ದು ಮೀನಿದೆ ಅಂತ ನೋಡೋಕೆ ಹೋದರೆ ಅಲ್ಲಿ ನನಗೆ ಬಂಗುಡೆ ಮೀನು ಬಿಟ್ಟು ಬೇರೆ ಯಾವ ಮೀನು ಕಾಣಸಿಗಲಿಲ್ಲ. ಭಾವನ ಹತ್ರ ಕೇಳಿದರೆ ಇಲ್ಲ ಇವತ್ತು ಯಾಕೋ ಕಮ್ಮಿ ಸಿಕ್ಕಿದೆ ಅನಿಸುತ್ತೆ, ಇಲ್ಲಾದರೆ ಬೇರೆ ರೀತಿಯ ಮೀನು ಸಿಗುತ್ತೆ ಅಂತ ಹೇಳಿದರು. ಬೇರೆ ಟೈಪಿನ ಮೀನು ಸಿಗುತ್ತೆ ಅನ್ನೋ ಕ್ಯೂರಿಯಾಸಿಟಿಯಿಂದ ಬಂದೆ. ಆದರೆ ಇಲ್ಲಿ ಬಂಗುಡೆ ಮೀನು ನೋಡಿ ಬೇಜಾರೇನೋ ಆಯಿತು. ಪರವಾಗಿಲ್ಲ, ಬೆಳಿಗ್ಗೆನೇ ಬಂದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತಾ ಅಂತ ಅಂದ್ಬಿಟ್ಟು ಖುಷಿ ಪಡ್ಕೊಂಡೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ, ಬಾಯ್.